ಹೆರಿಗೆಯಿಂದ ರಕ್ಷಣೆ ದೊರಕುತ್ತೆ. ಅನುವಂಶೀಯವಾಗಿ ಅಥವಾ ಸ್ಥೂಲಕಾಯದಿಂದಾಗಿ ಗರ್ಭಾವಸ್ಥೆಯ ಮಧುಮೇಹಕ್ಕೆ ಒಳಗಾಗುವ ಸಾಧ್ಯತೆಯಲ್ಲಿ ವ್ಯಾಯಾಮಗಳು ನಮಗೆ ಅನಿವಾರ್ಯ. ಯಾಕಂದ್ರೆ ಗರ್ಭಕಾಲದಲ್ಲಿ ರಕ್ತದಲ್ಲಿ ಇನ್ಸುಲಿನ್ ಸ್ರವಿಕೆ ಏರುಪೇರಾಗಿ ಮಧುಮೇಹದ ತಾತ್ಕಾಲಿಕ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತೆ. ಹೆರಿಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯ. ಪ್ರಾರಂಭದ ದಿನಗಳಿಂದಲೂ ಸೂಕ್ತ ವ್ಯಾಯಾಮಗಳನ್ನ ಮಾಡ್ತಾ ಬಂದಿರುವ ಮಹಿಳೆಯರಿಗೆ ಜನಿಸಿದ ಶಿಶುಗಳು ವ್ಯಾಯಾಮ ಮಾಡದೇ ಇರುವವರಿಗೆ ಜನಿಸಿದ ಶಿಶುಗಳಿಗಿಂತಲೂ ಹೆಚ್ಚು ಆರೋಗ್ಯಕರವಾಗಿ ಜನಿಸಿರುವುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹೆರಿಗೆಯ ಸಮಯದಲ್ಲಿ ಕಡಿಮೆ ನೋವು ಮತ್ತು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ. ಸೂಕ್ತ ವ್ಯಾಯಾಮಗಳನ್ನ ಮಾಡಿ ನವ